ರೇಟ್ ನೋಡ್ಬಿಟ್ಟು ಇಷ್ಟ ಆಯ್ತಾ ನಿಮಗೆ? ಇಲ್ಲ ಮೇಡಮ್, ಅಯ್ಯೋ ನಮ್ಮನ್ನೆಲ್ಲ ನೋಡ್ತಾರಲ್ಲ ಮಾಡ್ಕತಾನ ಬಿಡು, ಬೇಕಂತೆ ಅವನಿಗೆ ಅದೇ ಬೇಕಂತೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಗೌಡ್ರು ವ್ಲಾಗ್ಸ್. ಮೊನ್ನೆ ನನ್ನ ವಿಡಿಯೋಲ್ಲಿ ನೋಡಿದ್ದೀರಾ, ರೋಹಿತ್ ಮನೆಗೆ ಹೋಗ್ಬಿಟ್ಟು ಎಲ್ಲರೂ ಗೇಮ್ಸ್ ಆಡಿದ್ವಿ. ಬಟ್ ಅದನ್ನು ಮುಗಿಸ್ಕೊಂಡು ಸಂಜೆ ಎಲ್ಲರೂ ಶಾಪಿಂಗ್ ಹೋಗಿದ್ವಿ. ಆಲ್ಮೋಸ್ಟ್ ಚಿನ್ನುಗೆ 9 months ಕಂಪ್ಲೀಟ್ ಆಗ್ತಿರೋದ್ರಿಂದ ಇನ್ನು ಸ್ವಲ್ಪ ದಿನದಲ್ಲೇ ಅವನು ಮತ್ತು SD ಇಬ್ಬರು ಅಕ್ಕನ ಮನೆಗೆ ವಾಪಸ್ ಹೋಗ್ತಾರೆ. ಸೊ ಅದರಿಂದ ಅವ್ರಿಗೆ ಹೋಗೋಕ್ಕೆ ಮುಂಚೆ ಗಿಫ್ಟ್ಸ್ ತೊಗೋಬೇಕಾಗಿತ್ತು. ಸೊ ಎಲ್ಲರೂ ಅವರಿಗೆ ಕಾಲ್ಗೆಜ್ಜೆ, ಕಾಲ್ಮುರಿ, ಚಿನ್ನುಗೆ ಉಂಗುರ ಮತ್ತು ಅಕ್ಕಂಗೆ ಬಟ್ಟೆ ಎಲ್ಲನೂ ಒಟ್ಟಿಗೆ ತೊಗೊಂಡು ಶಾಪಿಂಗ್ ಮಾಡೋಣ ಅಂತ ಹೊರಗಡೆ ಹೋಗಿದ್ವಿ. ಸೊ ಈ ವ್ಲಾಗಲ್ಲಿ ಕಂಪ್ಲೀಟಾಗಿ SDಗೆ ಮತ್ತು ಚಿನ್ನುಗೆ ಏನೇನು ಶಾಪಿಂಗ್ ಮಾಡಿದ್ದೀವಿ ಅಂತ ನೋಡೋಣ ಬನ್ನಿ. ಮಾಡೋಂತ ಭಾಗ್ಯ ಇಲ್ಲ ನೋಡು, ಒಂದ್ಸರಿ ಮಾಡ್ಕತಾನ ಬಿಡು, ಬೇಕಂತೆ ಅವನಿಗೆ ಅದೇ ಬೇಕಂತೆ. ಯಾಕೆ ಕೇಳ ಟೈಟ್ ಮಗ ಅದು ಹುಡುಗಿ ನೆಕ್ಸ್ಟ್ ಚೈನ್ ಆಯ್ತು. ಕಡ ಇಲ್ಲಿ ನೋಡಿ, ಒಂದೇ ಬರೋದು. ಹೋಗು. ಓಕೆ, ಇಸ್ ದಿಸ್ ಫೈನ್? ಓಕೆನಾ ಚಿನ್ನಿ? ಇದು ಕೈ ಕೊಟ್ಬಿಟ್ರೆ ಇವಳೊಬ್ಳು ಇದನ್ನ ಫೈನಲೈಸ್ ಮಾಡಿದ್ದಾರೆ. ಎಷ್ಟ ಆಯ್ತೇನೋ ಚಿನ್ನ? ಚಲೋ ಅವನು ಇವಾಗ ಅಕ್ಕನ ಸ್ವಲ್ಪ ದಿನ ಆದಮೇಲೆ ಅವಳು ನಮ್ಮ ಮನೆಗೆ ಕಳಿಸ್ಬೇಕು. ಸೊ ಅದಕ್ಕೆ ಎಲ್ಲ ಅಕ್ಕ ಒಂದು ಸಾರಿ ತೊಳೋಣ ಅಂತ ಬಂದಿದ್ದೀವಿ. ಹೆಚ್ಚು ನಿಮ್ಮ ಫ್ಯಾನ್ಸಿ ಬೇಕಾ, ಸಿಲ್ಕ್ ಬೇಕಾ? ಹಾಂ ಬಂದರೆ ಪ್ರಾಬ್ಲಮ್ ಇಲ್ಲ ತಾನೆ? ಇಲ್ಲ ಮೇಡಮ್, ಅಯ್ಯೋ ನಮ್ಮನ್ನೆಲ್ಲ ನೋಡ್ತಾರಲ್ಲ. I'm like carrying only, still carrying 6 months age. ಮತ್ತೆ ಎಷ್ಟು ಹೋಗ್ಬೇಕು? ಇವ್ರು ಡಿಸೈಡ್ ಮಾಡೋಷ್ಟರಲ್ಲಿ ಮುಗಿಸಿ ಅರ್ಧ ಗಂಟೆ ಆಗುತ್ತೆ ಅನ್ಸುತ್ತೆ. ಮಿಕ್ಸ್ ಬರುತ್ತೆ, ರೇಷ್ಮೆ ಮಿಕ್ಸ್ ಇರುತ್ತೆ. ಇದು ಪ್ಯೂರ್ ರೇಷ್ಮೆ ರಫ್ ಇರುತ್ತೆ. ಇದು 2.5 ಒಳಗಡೆ ನೋಡಿ ಆಲ್ರೆಡಿ. ಪಿಕಬೂ ಪಿಕಬೂ ಚಿನಿಮಾ ಮಮ್ಮ ಮಮ್ಮ ಮಾಡಿ ಇಲ್ಲಿ ಮಮ್ಮ ಮಾಡು. ಮಮ್ಮ ಮಮ್ಮ ಮಮ್ಮ. One eternity later. ಚಿನಿಮಾ ಮಮ್ಮ ಹೇಳು. ಮಮ್ಮ ಅದೇ ಥರ ಬೇರೆನೆ ಸ್ವಲ್ಪ ಸಿಲ್ಕ್ ಮಾಡಿಫೈ ಮಾಡ್ಬಿಟ್ಟವ್ರು. ಅದು 10 ಹತ್ರ ಆಯ್ತಿದ್ದಾರೆ. ಸಾರಿ, ಸ್ವಲ್ಪ ಸಿಲ್ಕ್ ಇದು ಮೆಟೀರಿಯಲ್ ಮಾಡಿಫೈ ಮಾಡೋರು. ಅವಳಿಗೆ ಯಾವುದೋ ರೇಷ್ಮೆ ಸೀರೆ ಇಷ್ಟ ಆಗಲಿಲ್ಲ. ಸೊ ಇವಾಗ ಫ್ಯಾನ್ಸಿ ಸ್ಯಾರಿ ನೋಡೋಕ್ಕೆ ಅಂತ ಬಂದಿದ್ದಾಳೆ. ನೆಟ್ಟೆಡು ಅವಾಗ ಮೈಕ್ ಮಿರರ್. ಲಾಸ್ಟ್ ಮೊಮೆಂಟ್ ಶಾಪಿಂಗ್, ಯು ಆರ್ ನಾಟ್ ಕಮಿಂಗ್ me because no me anyone who watches this I'm a YouTuber. you ಲೈವ್ ಅಲ್ವಾ? ಲೈವ್ ಇಲ್ಲ, ರೆಕಾರ್ಡ್. ಲೈವ್ ಮಾಡಲ್ಲ ಮೇಡ? ಇಲ್ಲ, ಲೈವ್ ಇನ್ನೂ ಇಲ್ಲ. ಲೈವ್ ಮಾಡಿ ಮೇಡ. ನಂಗೆ ಇದು ಇಷ್ಟ ಆಯಿತು. ಅದು ರೇಟ್ ನೋಡ್ಬಿಟ್ಟು ಇಷ್ಟ ಆಯ್ತಾ ನಿಮಗೆ? ಇಲ್ಲ ಕಡೆ ಬರೀ ಸೀರೆ ನೋಡಿ ಇಷ್ಟ ಆಯಿತು. ಈಗ ಹಿಂಗೆ ಮಾತು ಕಲ್ತ್ಮೇಲೆ ಹೆಂಗೆ ಇವನು ಇಸಿ ತಿರುಗು ಬೋದು ಬೋದು ಶೋ ಬೋದು ಆಗುತ್ತೆ. ನೀನು ಒಬ್ಬಳೇ ಉಟ್ಕೊಳಕ್ಕಾಗಲ್ಲ.
ಯಾವುದು ಪಿಂಕೋ ಗ್ರೀನ್ ಎಲ್ಲೋ ಪಿಂಕಾ ಎಲ್ಲೋ ಒಂದೇ. ಓಕೆ ಎಲ್ಲೋ. ಸ್ಯಾರಿ ಶಾಪಿಂಗ್ ಆಯಿತು. ಇವಾಗ ಸ್ಯಾರಿ ಆದಮೇಲೆ ಒಂದು ಡ್ರೆಸ್ ತೊಗೋಬೇಕು ಅಂದ್ಬಿಟ್ಟು ಡ್ರೆಸ್ ಸೆಕ್ಷನ್ಗೆ ಬಂದಿದ್ದೀವಿ. ಸೊ ಅಕ್ಕ ಮತ್ತು ಮಮ್ಮಿ ಇಬ್ಬರು ಇಲ್ಲಿ ಡ್ರೆಸ್ ನೋಡ್ತಿದ್ದಾರೆ. ಅವರು ತೋರಿಸು. ಎಸ್ ಡಿಗೂ ಆಯಿತು. ನೆಕ್ಸ್ಟ್ ಚಿನ್ನು. ಚಿನ್ನು ಯಾವ ಬಟ್ಟೆ ಬೇಕು ನಿಂಗೆ? ಯಾವ ಬಟ್ಟೆ ಬೇಕಾ? ಫೈನಲಿ 2 ಸ್ಯಾರಿ ಒಂದು ಸ್ಯಾರಿ ಒಂದು ಡ್ರೆಸ್ಸು ಎರಡನ್ನೂ ತೊಗೊಂಡಿದ್ದಾಳೆ. ಇದು ಫೈನಲ್. ಚೆನ್ನಾಗಿ ಶಾಪಿಂಗ್ ಇದೆ. ಮಕ್ಕಳ ಬಟ್ಟೆನ ಆ್ಯಕ್ಚುಲಿ ತುಂಬ ಕನ್ಫ್ಯೂಸಿಂಗ್ ನೋಡೋಕ್ಕೆ. ನಾನು ಇದ್ದಿಲ್ಲ ನೋಡೋಕ್ಕೆ. ಚಿನ್ನುಗೆ ಬಟ್ಟೆ ಶಾಪಿಂಗ್ ಮಾಡೋಕ್ಕೆ ಅಂತ ಅರುಣಾ ಸಿಲ್ಕ್ಸಿಂದ ಬೇರೆ ಅಂಗಡಿಗೆ ಬಂದ್ವಿ. ಬಟ್ ಆ ಅಂಗಡಿಯಲ್ಲಿ ಕೂಡ ನಮ್ಗೆ ಅಷ್ಟೊಂದು ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ. ಆದರೂ ಲಾಸ್ಟ್ ಒಂದು ಶೆರ್ವಾನಿ ಇಷ್ಟ ಆಯಿತು. ಅದನ್ನು ತಗೊಂಡು ನಾವು ನೆಕ್ಸ್ಟ್ ಲೊಕೇಶನ್ ನನ್ನ ಆ್ಯಕ್ಚುಲಿ ನಮ್ಮ ಅಕ್ಕ ಒಂದು ರೀಲ್ ಕಳಿಸಿದ್ಲು ನನಗೆ. ತಾಜ್ ಹೋಟೆಲಲ್ಲಿ ಒಂದು ಸೇಲ್ ಹಾಕಿದ್ದಾರೆ ಅಂತ. ಆ ಸೇಲ್ ಹೇಗಿದೆ ಅಂತ ಚೆಕ್ ಮಾಡೋಣ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ನಮಗೆ ಕೆಲವೊಂದು ಟಾಪ್ಸು, ಶರ್ಟ್ಸು ಅಥವಾ ಡ್ರೆಸ್ಸಸ್ಸು, ಡಿಸೈನರ್ ಕ್ಲಾತ್ಸ್ ಎಲ್ಲ ಇತ್ತು. ಬಟ್ ದೆನ್ ಹೇಗಿತ್ತು ಅಂತ ನಾನು ರಿವ್ಯೂ ಇಲ್ಲೇ ಹೇಳ್ತೀನಿ, ನೋಡೋಣ ಬನ್ನಿ. ಸೇಲಿ ಒಳಗೆ ಹೋದ್ವಿ. ಬಟ್ ನೋಡಿದ್ರೆ ಫುಲ್ ಲಾಟ್ ಎಲ್ಲ ಖಾಲಿಯಾಗಿದೆ. ಆಲ್ಮೋಸ್ಟ್ ನಿನ್ನೆಯಿಂದ ಸೇಲ್ ಶುರು ಆಗಿದೆ. ಅದು ಹೆಂಗೆ ಗೊತ್ತಾಗುತ್ತೆ ಜನಕ್ಕೆ ಸೇಲ್ ಬಗ್ಗೆ ಅಂತ ಗೊತ್ತಿಲ್ಲ. ಬಟ್ ಎಲ್ಲನೂ ಬಂದು ಧ್ವಂಸ ಮಾಡಿಬಿಟ್ಟಿದ್ದಾರೆ. ಎಲ್ಲ ಹಂಗೆತ್ತಿ ಬಿಸಾಡ್ಬಿಟ್ಟಿದ್ದಾರೆ. ಸೊ ನನಗಂತೂ ಹಾನೆಸ್ಟ್ಲಿ ನನಗೆ ಏನು ಇಷ್ಟ ಆಗಲಿಲ್ಲ. ಬಿಕಾಸ್ ನಾನು ಹಾಕೊಳ್ಳುವಂಥದ್ದು ಅಷ್ಟೊಂದು ಏನಿರಲಿಲ್ಲ. ಎಲ್ಲ ಕ್ರಾಪ್ ಟಾಪ್ಸ್ ತುಂಬ ಇತ್ತು. ತುಂಬ ಕ್ರಾಪ್ ಟಾಪ್ಸು, ಕ್ರಾಶೆಟ್ ಟಾಪ್ಸು, ಆ ಥರ ಟಾಪ್ಸೇ ಇತ್ತು. ಬಟ್ ಹಾನೆಸ್ಟ್ಲಿ ಶೂಸ್, ಹುಡುಗರ ಶೂಸ್ ಚೆನ್ನಾಗಿತ್ತು, ಹುಡುಗರಿಗೆ ಶರ್ಟ್ಸ್ ಚೆನ್ನಾಗಿತ್ತು, ಜೀನ್ಸ್ ಚೆನ್ನಾಗಿತ್ತು, ಹುಡುಗರ ಕಲೆಕ್ಷನ್ಸ್ ಚೆನ್ನಾಗಿತ್ತು. ಹುಡುಗಿರ್ದಂತೂ ಫುಲ್ ಧ್ವಂಸ ಆಗೋಗಿತ್ತು. ಅದೇನು ಮುಂಚೆ ಚೆನ್ನಾಗಿತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ಈಗ ನಾನು ನೋಡ್ದಂಗಂತೂ ಹಾನೆಸ್ಟ್ಲಿ ಅಷ್ಟೊಂದು ಕಲೆಕ್ಷನ್ಸ್ ಇರಲಿಲ್ಲ. ಸೊ ಫೈನಲಿ ಏನೂ ತೊಗೊಳ್ದೇನೆ ಜಸ್ಟ್ ಒಂದು ಶೇಡ್ಸ್ ತೊಗೊಂಡ್ವಿ ಅಷ್ಟೇ. ಶೇಡ್ಸ್ ತೊಗೊಂಡು ಬ್ರ್ಯಾಂಡ್ ನೇಮ್ ಮನೆಗೆ ಹೋಗ್ತಾ ಇದ್ದೀವಿ. ಬ್ರ್ಯಾಂಡ್ ಬಂದು ಜೆಂಟಲ್ ಮಾನ್ಸ್ಟರ್ ಅಂತ. ಆ್ಯಕ್ಚುಲಿ ಬ್ರ್ಯಾಂಡೆಡ್, ಕಾಪಿ ಪೀಸ್ ಅಲ್ಲ, ಬ್ರ್ಯಾಂಡೆಡ್. ಡಿಯೋರ್ ಅಥವಾ ಶನೆಲ್ ಆ್ಯಂಡ್ ಗುಚಿ ಬ್ಯಾಗ್ಸ್ ಕೂಡ ಇತ್ತು. ಎಲ್ಲ ಬ್ರ್ಯಾಂಡೆಡೇ ಇತ್ತು. ಶೂಸು ಇತ್ತು, ಶೂಸ್ ಇತ್ತು, ಮನ್ಸು ತಡಿಲಿಲ್ಲ. ಎಲ್ಲ ಸೋಲ್ ಥ್ರೆಡ್ಸೇ ಇದ್ದಿದ್ದು, ಮನ್ಸು ತಡಿಲಿಲ್ಲ. ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ. ಸೊ ತುಂಬ ಟಯರ್ಡ್ ಆಗಿದೆ. ಓಕೆ ಫ್ರೆಂಡ್ಸ್, ಚೆನ್ನಾಗಿ ಸುತ್ತಿದ್ದೀವಿ. ಚೆನ್ನಾಗಿ ಓಕೆ ಗೈಸ್, ಬಾಯ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ತಿನ್ನಕ್ಕೇನು ಕೊಡ್ಲಿಲ್ಲ, ಯಾವಾಗಲೂ ತಿನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾನೆ ನಾನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಓಕೆ ಗೈಸ್, ಬಾಯ್ ಬಾಯ್.